ನಮಸ್ಕಾರ ಎಲ್ರಿಗೂ. ಒಂದು ಸಣ್ಣ ವಿಷಯ ಕೇಳಿ. ನಿಮಗೆ ಇಂಗ್ಲೀಷ್ ಓದೋಕ್ಕೂ ಮತ್ತು ಬರೆಯೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆಯಾ? ನಿಮಗೆ ಇಂಗ್ಲೀಷ್ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ ಅನ್ನೋ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇದೆಯಾ? ವಾಟ್ಸಪ್ಪಲ್ಲಿ ಯಾರಾದರೂ ಮೆಸೇಜ್ ಮಾಡಿದ್ರೆ ಅದನ್ನು ಸರಿಯಾಗಿ ನಮಗೆ ಓದಲಿಕ್ಕೆ ಆಗ್ತಾ ಇಲ್ಲ. ಅಲ್ಪ ಸ್ವಲ್ಪ ಓದಿದ್ರೂ ಅದಕ್ಕೆ ವಾಪಸ್ ರಿಪ್ಲೈ ಮಾಡಲಿಕ್ಕೆ ನಮಗೆ ಅಕ್ಷರಗಳು ಗೊತ್ತಿಲ್ಲ, ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅನ್ನೋ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆಯಾ? ಇನ್ನು ಮಕ್ಕಳಿರೋರಿಗೆ ಇನ್ನೊಂದು ಸಮಸ್ಯೆ ಇರುತ್ತೆ. ಅಯ್ಯೋ, ನಾವು ಇಂಗ್ಲೀಷ್ ಕಲ್ತಿಲ್ವಲ್ಲ, ನಮ್ಮ ಮಕ್ಕಳಿಗೆ ನಾವು ಇಂಗ್ಲೀಷ್ ಹೇಗೆ ಹೇಳ್ಕೊಡೋದು? ಮಕ್ಕಳೇನಾದರೂ ನಮ್ಮ ಹತ್ರ ಡೌಟ್ ಕೇಳಿದ್ರೆ ನಾವು ಮಕ್ಕಳಿಗೆ ಏನಂತ ರಿಪ್ಲೈ ಮಾಡೋದು? ನಾವು ಇಂಗ್ಲೀಷ್ ಕಲಿದೇ ಇರೋದು ನಮ್ಮ ತಪ್ಪ? ಇಂಗ್ಲೀಷು ನಾವು ಸರಿಯಾದ ರೀತಿಯಲ್ಲಿ ಕಲ್ತಿಲ್ವಲ್ಲ ಅನ್ನೋ ಪಶ್ಚಾತ್ತಾಪ ನಿಮ್ಮನ್ನು ಇನ್ನೂ ಕಾಡ್ತಾ ಇದೆಯಾ? ನಾನು ಶಾಲೆಗೆ ಜಾಸ್ತಿ ಹೋಗಿಲ್ಲ, ಆದರೂ ನಾನು ಕೂಡ ಇಂಗ್ಲೀಷ್ ಕಲಿಬೋದಾ ಅಂತ ಹೆದರ್ತಾ ಇದ್ದೀರಾ? ಹಾಗಾದರೆ ಯಾವುದೇ ಭಯ ಬೇಡ. ಇಂಗ್ಲೀಷ್ ಕಲೀಲಿಕ್ಕೆ ನಿಮಗೆ ಜಾಸ್ತಿ ಏನು ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಿಮಗೆ ಕ್ವಾಲಿಫಿಕೇಷನ್ನೇ ಬೇಕಾಗಿಲ್ಲ. ಆಮೇಲೆ ಇದಕ್ಕೆ ವಯಸ್ಸಿನ ಮಿತಿ ಕೂಡ ಇರೋದಿಲ್ಲ. ಇಂಗ್ಲೀಷ್ ಮಾತಾಡೋದು ಆಮೇಲೆ, ಮೊದಲು ಇಂಗ್ಲೀಷ್ ಅಕ್ಷರಗಳನ್ನು ಕೂಡಿಸಿ ಓದೋದು ಹೇಗೆ, ಪದಗಳನ್ನು ಓದೋದು ಹೇಗೆ, ಸೆಂಟೆನ್ಸ್ಗಳನ್ನು ಓದೋದು ಹೇಗೆ, ಇದನ್ನು ಆಮೇಲೆ ಸರಿಯಾಗಿ ನಾವು ತಪ್ಪಿಲ್ಲದೆ ಅಕ್ಷರಗಳನ್ನು, ಸ್ಪೆಲ್ಲಿಂಗ್ಗಳನ್ನು ಅಥವಾ ಪದಗಳನ್ನು ಬರೆಯೋದು ಹೇಗೆ, ಇದು ನೀವು ಮೊದಲು ಫೋಕಸ್ ಮಾಡಬೇಕಾಗಿರೋ ಏರಿಯಾ. ಯಾವುದೇ ಬೋರ್ಡ್ ನೋಡಲಿ, ಹೊರಗಡೆ ಯಾವುದಾದ್ರೂ ಬೋರ್ಡ್ ನೋಡಿದಾಗ ಅಥವಾ ವಾಟ್ಸಪ್ಪಲ್ಲಿ ಯಾರಾದರೂ ಒಂದು ಮೆಸೇಜ್ ಕಳಿಸಿದಾಗ ಇದನ್ನು ಓದಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ನೀವು ಸಹಾಯ ಮಾಡೋಷ್ಟಾದರೂ ನಿಮಗೆ ಸಾಮರ್ಥ್ಯ ಇರಬೇಕು ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ. ಅದಕ್ಕೆ ನಾವು ಈ ಕೋರ್ಸಲ್ಲಿ ಇಂಗ್ಲೀಷನ್ನು ಝೀರೋದಿಂದ ಶುರು ಮಾಡ್ತೀವಿ. ಕಂಪ್ಲೀಟ್ ಝೀರೋ ಅಂದರೆ ABCDಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ರೀಡಿಂಗ್ ಆ್ಯಂಡ್ ರೈಟಿಂಗನ್ನು ನಾವು ಫಸ್ಟ್ ಫೋಕಸ್ ಮಾಡ್ತೀವಿ. ಸೊ ಇದಕ್ಕೆ ಇಂಗ್ಲೀಷ್ ಲಿಟ್ರಸಿ ಅಂತ ಹೇಳ್ತೀವಿ. ಓಕೆ, ಸೊ ಇಂಗ್ಲೀಷ್ ಲಿಟ್ರಸಿ ಕೋರ್ಸ್ ಇನ್ 60 days. ಲಿಟ್ರಸಿ ಅಂದ್ರೇನು? ಇಂಗ್ಲೀಷ್ ಆಂಗ್ಲ ಭಾಷಾ ಸಾಕ್ಷರತೆ. ಸಾಕ್ಷರತೆ ಅಂದರೆ ನಮಗೆ ಇಂಗ್ಲೀಷ್ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರುತ್ತಾ ಇಲ್ವಾ ಅನ್ನೋದು. ಇಂಗ್ಲೀಷಲ್ಲಿ ನೀವು ಯಾವುದೇ ಬೋರ್ಡ್ ಆಗಲಿ ಅಥವಾ ಯಾವುದೇ ನ್ಯೂಸ್ ಪೇಪರ್ ಆಗಲಿ ಅಥವಾ ಯಾವುದೇ ಪದ ಆಗಲಿ, ಯಾವುದೇ ಸೆಂಟೆನ್ಸ್ ಆಗಲಿ, ನೀವು ಇಂಗ್ಲೀಷಲ್ಲಿ ಮೊದಲು ಅದನ್ನು ಓದೋದು ಮತ್ತು ಬರೆಯೋದು ಹೇಗೆ ಅಂತ ಕಲ್ತ್ಕೋಬೇಕು. ಓದೋದು ಬರೆಯೋದು ನೀವು ಸ್ಪಷ್ಟವಾಗಿ ಕಲಿತ್ರೆ ಮಾತ್ರ ನಿಮಗೆ ಮಾತಾಡಲಿಕ್ಕೂ ಈಸಿ ಆಗುತ್ತೆ. ಸೊ ಮಾತಾಡೋದು ಆಮೇಲೆ ಇಟ್ಕೊಳ್ಳೋಣ. ಜಸ್ಟ್ ನಾವು ಓದೋದು, ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಈ ಕೋರ್ಸಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಇನ್ಮೇಲೆ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸಣ್ಣ ವಿಷಯವಿದ್ದರೂ ನೀವು ಪಕ್ಕದ ಮನೆಯವ್ರ ಹತ್ರ ಕೇಳೋದಾಗಲಿ ಅಥವಾ ಇನ್ಯಾರೋ ನಿಮಗಿಂತ ಚೆನ್ನಾಗಿ ಓದಿರೋ ಹತ್ರ ಕೇಳೋದಾಗಲಿ, ಇದರ ಜಂಜಾಟ ನಿಮಗಿರೋದಿಲ್ಲ. ನಿಮ್ಮ ಮಕ್ಕಳಿಗೆ ನೀವೇ ಇಂಗ್ಲೀಷ್ ಹೇಳ್ಕೊಡೋಷ್ಟು ಜವಾಬ್ದಾರಿಯನ್ನು, ನೀವೇ ಇಂಗ್ಲೀಷ್ ಹೇಳ್ಕೊಡೋಷ್ಟು ಸಾಮರ್ಥ್ಯವನ್ನು ಈ ಕೋರ್ಸ್ ನಿಮಗೆ ಖಂಡಿತ ಕೊಡುತ್ತೆ. ಬೇಸಿಕ್ ಅಂದರೆ ನಾನು ಹೇಳಿದ್ನಲ್ಲ, ಝೀರೋದಿಂದ ಕಂಪ್ಲೀಟಾಗಿ ನೀವು, ಉದಾಹರಣೆಗೆ ನೀವು ಇಂಗ್ಲೀಷ್ ನ್ಯೂಸ್ ಪೇಪರ್ ಅಂದರೆ ಬಹಳ ಟಫ್ ಆಗಿರುತ್ತೆ. ಇಂಗ್ಲೀಷ್ ನ್ಯೂಸ್ ಪೇಪರ್ ಕೂಡ ಓದೋಷ್ಟ್ರ ಮಟ್ಟಿಗೆ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಮೊದಲು ಅಕ್ಷರ ಕಲಿಯೋಣ, ಆಮೇಲೆ ಮಾತು ಶುರು ಮಾಡೋಣ. ಹಾಗಾದರೆ ತಡ ಯಾಕೆ ಸ್ನೇಹಿತರೆ? ಕೆಳಗೆ ಕೊಟ್ಟಿರುವ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಪ್ನಲ್ಲಿ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಹೆಸರನ್ನು ಹಿಂದೆ ನಮ್ಮ ಕೋರ್ಸ್ಗೆ ರಿಜಿಸ್ಟರ್ ಮಾಡಿಕೊಳ್ಳಿ. ಹಾಗೆ ಕೆಳಗೆ ಕೊಟ್ಟಿರುವ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಡೆಮೋ ಕ್ಲಾಸ್ ನೋಡಿ. ಹಾಗೆ ಇಂಗ್ಲೀಷ್ ಭಯವನ್ನು ಇವತ್ತೇ ದೂರ ಮಾಡಿ. ನಮಸ್ಕಾರ.